ಹಾಯ್ ನಮಸ್ಕಾರ, ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ. ಇವತ್ತು ಎಗ್ ಬುರ್ಜಿನ ಮಾಡ್ಕೊಳ್ತಾ ಇದ್ದೀನಿ. ಎಗ್ ಬುರ್ಜಿ ಜಸ್ಟ್ ಮೊಟ್ಟೆಗಳನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇಲ್ಲ, ಇದರೊಟ್ಟಿಗೆ ಹೂಕೋಸನ್ನು ಹಾಕ್ಕೊಂಡು ಮಾಡ್ಕೊಳ್ತಾ ಇರೋದ್ರಿಂದ ಇದು ಸ್ವಲ್ಪ ಡಿಫ್ರೆಂಟಾಗಿ ತುಂಬ ರುಚಿಯಾಗಿರುವಂತಹ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಇದ್ರ ಟೇಸ್ಟು ನೀವು ಕೂಡ ಟ್ರೈ ಮಾಡಿ ಈ ಥರ. ಇವಾಗ ನೀರನ್ನು ಕುದಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಹೂಕೋಸನ್ನು ಒಂದು 2 ನಿಮಿಷ ಅದರಲ್ಲಿ ಬಿಟ್ಟು ಆಮೇಲೆ ಇದನ್ನು ಸೋಸ್ಕೊಂಡ್ಬಿಡ್ಬೇಕು. ನೀರು ಮತ್ತು ಹೂಕೋಸನ್ನು ಸಪ್ರೇಟ್ ಮಾಡ್ಕೋಬೇಕು. ಈಗ ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕರಿಬೇವು, ಶುಂಠಿ 1 ಇಂಚು, ಒಂದು 10 ಎಸಳು ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ಹಾಗೆಯೇ ಒಂದು 4-5 ಹಸಿಮೆಣ್ಸಿಕಾಯಿ, ಒಂದು 2ರಿಂದ 3 ಬೆಳ್ಳುಳ್ಳಿ ತೊಗೊಂಡು ಇವುಗಳನ್ನ ಫ್ರೈ ಮಾಡ್ಕೋಬೇಕು. ತುಂಬ ಫ್ರೈ ಮಾಡ್ಕೋಬೇಕಿಲ್ಲ, ಕ್ರಿಸ್ಪಿಯಾಗಿದ್ದರೆ ಸಾಕು. ಸ್ವಲ್ಪ ಮೆತ್ತಗಾದರೆ ಅಂದರೆ ಟ್ರಾನ್ಸ್ಪರೆಂಟ್ ಕಲರ್ ಬಂದರೆ ಸಾಕು. ಈಗ ನಾನು ಇದನ್ನ ಮಡಿಕೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈ ಮಡಿಕೆಗೆ ಶಿಫ್ಟ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ತೊಳ್ಕೊಂಡು ನಾವು ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ವಲ್ವ, ಆ ಹೂಕೋಸನ್ನು ಹಾಕ್ಕೊಂಡು ಮತ್ತು ಅದಕ್ಕೆ 1 ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಸಾಟೆ ಮಾಡ್ಕೋಬೇಕು. ನೀವು ಇಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋದಕ್ಕಿಂತ ಸ್ವಲ್ಪ ಕ್ರಿಸ್ಪಿಯಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಮೊಟ್ಟೆ ಜೊತೆಗೆ ಅದರ ಟೇಸ್ಟ್ ಕೂಡ ಚೆನ್ನಾಗಿ ಗೊತ್ತಾಗುತ್ತೆ. ನೀವು ತುಂಬ ಬೇಯಿಸ್ಕೊಂಡ್ಬಿಟ್ರೆ ಹೂಕೋಸು ಬಾಯಿಗೆ ಗೊತ್ತಾಗಲ್ಲ. ಅದರಿಂದ ಆದಷ್ಟು ಸ್ವಲ್ಪ ಕ್ರಿಸ್ಪಿಯಾಗಿ ಇಟ್ಕೊಳ್ಳಿ. ಸ್ವಲ್ಪ ಬೇಕು ಅನಿಸಿದ್ರೆ ನೀರನ್ನು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೇ ಬೇಯಿಸ್ಕೋಬೋದು. ನೋಡಿ, ಸ್ವಲ್ಪ ಕ್ರಿಸ್ಪಿ ಇದೆ. ಇನ್ನೊಂದು ಸ್ವಲ್ಪ ಮೆತ್ತಗೆ ಬೇಕಿದ್ರೆ ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಳ್ಳಿ. ಸ್ವಲ್ಪ ಬೆಂದ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಮೊಟ್ಟೆ ಹಾಕಿದ್ಮೇಲೆ ಮೊಟ್ಟೆ ಬೆಂದ್ಕೊಂಡ್ಬಿಡುತ್ತೆ ಬೇಗನೆ, ತರಕಾರಿ ಬೆಂದ್ಕೊಳ್ಳಲ್ಲ, ಅದಕ್ಕೋಸ್ಕರನೇ. ಇವಾಗ ಮೊಟ್ಟೆಗಳನ್ನು 1 ಬೈ 1 ಎಲ್ಲವನ್ನು ಒಡೆದು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 6ರಿಂದ 7 ಮೊಟ್ಟೆಗಳನ್ನು ತೊಗೊಂಡಿದ್ದೀನಿ. ಅಷ್ಟನ್ನು ಒಡೆದು ಹಾಕ್ಕೊಂಡಾಗಿದೆ. ಇವಾಗ ನಾನು ಮಡಿಕೆಯಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಸಣ್ಣ ಉರಿಲಿಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಾನ್ ಸ್ಟಿಕ್ಕು ಯೂಸ್ ಮಾಡ್ತಾ ಇದ್ದರೆ ನೀವು ಆರಾಮಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಕಲಿಸ್ಕೋಬೋದು. ಮಡಿಕೆಯಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಬೇಗ ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಸಣ್ಣ ಇಟ್ಕೊಂಡೇ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಸಣ್ಣ ಇಟ್ಕೊಂಡು ನಿಧಾನವಾಗಿ ಕಲಿಸ್ಕೊಳ್ತೀರೋ ಅಷ್ಟು ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಮತ್ತು ಪರ್ಫೆಕ್ಟ್ ಸ್ಟ್ರಕ್ಚರ್ ಬರುತ್ತೆ ಇದ್ರದ್ದು ಎಗ್ ಬುರ್ಜಿದು. ಅದರಿಂದ ಇವಾಗ ಸ್ವಲ್ಪ ಮೊಟ್ಟೆಗಳೆಲ್ಲ ಸ್ವಲ್ಪ ಮೆತ್ತಗಾದ್ಮೇಲೆ ಇದಕ್ಕೆ ಹೂಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಉಪ್ಪು, ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಮುಂಚೆನೇ ಹಾಕ್ಕೊಂಡಿದ್ದೆ. ಇವಾಗ ಇದಕ್ಕೆ ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆಯೇ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಇಲ್ಲಾಂದರೆ ಸ್ವಲ್ಪ ವಿನೆಗರ್ ಕೂಡ ಹಾಕ್ಕೊಂಡು ನಡೆಯುತ್ತೆ, ಅಂದರೆ ಮೊಟ್ಟೆಲಿರುವಂಥ ವಾಸನೆ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರನೇ ನಿಂಬೆಹಣ್ಣು ಅವಾಯ್ಡ್ ಮಾಡಬೇಡಿ. ನಿಂಬೆಹಣ್ಣು ಹಾಕಿದ್ರೆ ಟೇಸ್ಟು ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಮತ್ತು ಅದರಲ್ಲಿರುವಂಥ ವಾಸನೆ ಬರುತ್ತಲ್ಲ ಮೊಟ್ಟೆದು, ಅದು ಕೂಡ ಕಮ್ಮಿ ಆಗುತ್ತೆ. ಇವಾಗ ಚೆನ್ನಾಗಿ ಮೊಟ್ಟೆ ಕೂಡ ಗಟ್ಟಿ ಆಗಬೇಕು ಮತ್ತು ಹಾಗೆಯೇ ಕ್ಯಾಪ್ಸಿಕಮ್ ಕೂಡ ಬೆಂದ್ಕೋಬೇಕು. ಅಲ್ಲಿವರೆಗೂ ಸಣ್ಣ ಉರಿನಲ್ಲೇ ಕಲಿಸ್ಕೊಳ್ತಾ ಇರಬೇಕು. ಎಲ್ಲಿವರೆಗೂ ಗಟ್ಟಿ ಆಗುತ್ತೋ ಅಲ್ಲಿವರೆಗೂ ನಾವು ಕೈ ಬಿಡದೇ ಕಲಿಸ್ಕೊಳ್ತಾ ಇದ್ದರೆ ಒಳ್ಳೆಯದು. ನೋಡಿ, ಇವಾಗ ಚೆನ್ನಾಗಿ ಬೆಂದ್ಕೊಂಡಿದೆ. ಬಟ್ ಇನ್ನೂ ಸ್ವಲ್ಪ ಒದ್ದೆ ಥರ ಕಾಣಿಸ್ತಾ ಇದೆ, ಅಂದರೆ ನೀರಿನಂಶ ಇನ್ನೂ ಕಾಣಿಸ್ತಾ ಇದೆ. ಅಲ್ಲಿವರೆಗೂ ನಾವು ಇಲ್ಲಿ ಒಂದು 2ರಿಂದ 3 ನಿಮಿಷ ಇದನ್ನು ಮುಚ್ಚಿಟ್ಬಿಟ್ರೆ ಸ್ವಲ್ಪ ಅದರಲ್ಲಿರುವಂಥ ಹಸಿ ಅಂಶ ಕಡಿಮೆ ಆಗಿ ನೋಡಿ ಈ ಥರ ಬಿಡಿ ಬಿಡಿಯಾಗಿರುವಂಥ ಬುರ್ಜಿ ರೆಡಿ ಆಗುತ್ತೆ. ಹೂಕೋಸು ಬುರ್ಜಿ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದು ಚಪಾತಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನು. ಚಪಾತಿ, ರೋಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಒಟ್ಟಿಗೆ ಇದರೊಟ್ಟಿಗೆ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕಾಯಿ ತುರಿಗೆ ಎಗ್ ಬುರ್ಜಿಗೆ ಸಾಮಾನ್ಯವಾಗಿ ಯಾರೂ ಹಾಕಲ್ಲ, ಬಟ್ ಒಂದ್ಸರಿ ಹಾಕಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿ ಕೊಡುತ್ತೆ ಕಾಯಿ ತುರಿ ಕೂಡ. ಇದನ್ನ ಹಾಕ್ಕೊಂಡ್ಮೇಲೆ ನೀವು ಸ್ಟವನ್ನು ಆಫ್ ಮಾಡ್ಕೊಂಬಿಡಿ. ಆಮೇಲೆ ಒಂದು 2 ನಿಮಿಷ ಮುಚ್ಚಿಟ್ಟು ಸರ್ವ್ ಮಾಡಿಕೊಂಡ್ರೆ ಸಾಕು. ತುಂಬ ರುಚಿಯಾಗಿರುವಂಥ ಹೂಕೋಸು ಎಗ್ ಬುರ್ಜಿ ಮತ್ತು ಹಾಗೆಯೇ ಡಿಫ್ರೆಂಟ್ ಆಗಿರೋ ಟೇಸ್ಟಲ್ಲಿರುವಂಥ ಎಗ್ ಬುರ್ಜಿ ರೆಡಿಯಾಗಿದೆ. ಚಪಾತಿ ಜೊತೆಗೆ ಇಲ್ಲ ರೋಟಿಗಳ ಜೊತೆಗೂ ಕೂಡ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಈ ತೋರಿಸ್ಕೊಟ್ಟಿರೋ ರೀತಿಯಲ್ಲೇ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ಹೇಳ್ಬಿಟ್ಟು ತಿಳಿಸಿ. ಹಾಗೆಯೇ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.